ಸ್ನೇಹಿತರೆ ನಮಸ್ಕಾರ. ನಾವು ಈ ದಿನ .com ಚಾನಲ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ನ ಸರಿಯಾಗಿ ತುಂಬುವುದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ವಿ. ಅದರಲ್ಲಿ ಒಂದು ಗೊಂದಲ ಆಗ್ತಿರೋದು ಭಾಳಷ್ಟು ಜನರಿಗೆ ಏನಪ್ಪ ಅಂದರೆ, ಈ ಸಂಬಂಧ ಕಾಲಮಲ್ಲಿ ನಾವು ಏನನ್ನು ತುಂಬಬೇಕು, ಏನು ಅರ್ಜಿ ಬಂದಿರ್ತದಲ್ಲ ಮತದಾರ ಅವ್ರಿಗೆ ಯಾರ ಹೆಸರು ತುಂಬ್ತಾ ಇದ್ದೀವಿ ಅವ್ರ ಸಂಬಂಧ ತುಂಬಬೇಕಾ, ಅಥವಾ ನಾವು ಅಲ್ಲಿ ಸಂಬಂಧಿಕರ ಹೆಸರು ಬರೆದಿರ್ತೀವಲ್ಲ ಅವ್ರಿಗೆ ಸಂಬಂಧ ತುಂಬಬೇಕಾ ಅಂತಕ್ಕಂಥ ಬಹಳಷ್ಟು ಗೊಂದಲಗಳು, ಕನ್ಫ್ಯೂಷನ್ನು ಆಗಿದೆ. ನಾವು ಇದ್ರ ಬಗ್ಗೆ ಚುನಾವಣಾ ಆಯೋಗಕ್ಕೆ 2-3 ವಾರದಿಂದನೂ ಕೇಳ್ತಾ ಇದ್ರು ಕೂಡ ಅವರು ಕೂಡ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಈಗ ನಾವೇನು ಹೇಳಿದ್ವಿ, ಯಾರು ಒಂದು ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ತಾರೆ ಅವರು ಮತದಾರ ಹೆಸರು ಅವರೇ ಬರೆದಿರ್ತಾರೆ, ಅವರ ಸಂಬಂಧಿಕರ ಹೆಸರಲ್ಲಿ ಅವ್ರು ಯಾರ ಹೆಸರು ಬರೆದಿರ್ತಾರೆ ಅವ್ರಿಗೆ ಏನಾಗಬೇಕು ತುಂಬಬೇಕು ಅಂತ ನಾವು ಹೇಳಿದ್ವಿ. ಅದೇ ರೀತಿ ನಾವು ಪ್ರೊಜಿನಿ ಮ್ಯಾಪಿಂಗ್ ಮಾಡುವಾಗ ಯಾರು ಮತದಾರ ತಂದೆ ತಾಯಿ ಅಜ್ಜ ಅಜ್ಜಿ ಈ 4ರಲ್ಲಿ ಯಾರು ಹೆಸರು ಬರೆದಿರ್ತಾರೆ ಅವ್ರ ಸಂಬಂಧಿಕರು ಯಾರೋ ಬರೆದಿರ್ತಾರೆ, ಬಟ್ ಮೊದಲ ಕಾಲಮಲ್ಲಿ ಯಾರ ಹೆಸರು ಬರೆದಿರ್ತಾರೆ ಅವರಿಗೂ ಈ ಅರ್ಜಿದಾರನಿಗೂ ಏನು ಸಂಬಂಧ ಅಂತ ತುಂಬಬೇಕು ಅಂತ ಹೇಳಿದ್ವಿ. ಯಾಕೆ ಅಂತಂದರೆ, ನಾವು ಒಂದು ಸಲ ಅರ್ಜಿಯನ್ನು ತುಂಬಿ ಕೊಟ್ಟಾದಮೇಲೆ BLOಗಳು ಮನೆಗೆ ಹೋಗೋ ಅಥವಾ 1-2 ದಿನ ಬಿಟ್ಟು ಅವರ BLO ಆ್ಯಪ್ನಲ್ಲಿ ಅವರು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡುವಾಗ ಈ ಮತದಾರ ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದಾನೆ, ಯಾರ ಜೊತೆಗೆ ಮಾಡ್ಕೊಳ್ತಾ ಇದ್ದಾನೆ, ಯಾವ ಸಂಬಂಧ, ಆತ ತಂದೆ ಜೊತೆಗೆ ಮಾಡ್ತಿದ್ದಾನ, ತಾಯಿ ಜೊತೆಗೆ ಮಾಡ್ತಿದ್ದಾನ, ಅಜ್ಜನ ಅಜ್ಜಿಯ ಅಂತಕ್ಕಂಥದ್ದು ಒಂದು. ಎರಡನೇದು, ಚುನಾವಣಾ ಆಯೋಗ ಈಗೇನು ಹೇಳಿದೆ, ಈ 4ರೂ ನಿಮಗೆ ಇಲ್ಲ ಅಂದರೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ಸಂಬಂಧ ಯಾರೇ ಇದ್ದರೂ ಅವ್ರ ಜೊತೆಗೂ ಮಾಡ್ಕೋಬೋದು ಅಂತ ಹೇಳಿದೆ. ಅವ್ರ ಜೊತೆಗೆ ನಾವು ಮ್ಯಾಪಿಂಗ್ ಮಾಡ್ಕೊಂಡ್ರೆ ಪ್ರೊಜಿನಿ ಮ್ಯಾಪಿಂಗು ಸಂಬಂಧ ಬರಿಬೇಕಲ್ವಾ, ನಾವು ಯಾರ ಜೊತೆ ಮಾಡ್ಕೊಳ್ತಾ ಇದ್ದೀವಿ ಅಂತ. BLO ತುಂಬುವಾಗ ಗೊತ್ತಾಗಬೇಕಲ್ವಾ ಅವ್ರಿಗೆ ಇವರು ಯಾರ ಜೊತೆಗೆ ಪ್ರೊಜಿನಿ ಮ್ಯಾಪಿಂಗ್ ಮಾಡಿದ್ದಾರೆ ಅಲ್ವಾ ಅಂತಕ್ಕಂಥ ನಮ್ಮ ಕಾಳಜಿ ಆಗಿತ್ತು. ಎರಡನೇ ಉದಾಹರಣೆ ಏನಪ್ಪ ಅಂದರೆ, ನಾವು ಆನ್ಲೈನಲ್ಲಿ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿದಾಗ ನೀವು ಪ್ರೊಜಿನಿ ಮ್ಯಾಪಿಂಗಿಗೆ ಯಾರ ಹೆಸರು ಹಾಕ್ತೀರಿ ಅಲ್ಲಿ ಕೇಳ್ತದೆ ಅವರು ನಿಮಗೆ ಏನಾಗಬೇಕು ಅಂತ ಕೇಳ್ತದೆ. ಉದಾಹರಣೆಗೆ ನಾನು ಆನ್ಲೈನಲ್ಲಿ ನನ್ನ ಒಂದು ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿದ್ದೀನಿ, ನಾನು ನನ್ನ ತಾಯಿ ಚಂದ್ರಮ್ಮ ಅವ್ರ ಜೊತೆಗೆ ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೊಂಡಾಗ ಅಲ್ಲಿ ಆಪ್ಷನ್ ಕೇಳ್ತು ನೀವು ಯಾರ ಜೊತೆಗೆ ಮಾಡ್ಕೊಳ್ತಾ ಇದ್ದೀರಿ ಅಂತ, ನಾನು ಮದರ್ ಅಂತ ಕೊಟ್ಟೆ, ಅದು ಅಕ್ಸೆಪ್ಟ್ ಮಾಡ್ತು. ಆ ಉದ್ದೇಶದಿಂದ ನಾವು ಈ ರೀತಿ ತುಂಬಬೇಕು ಅಂತ ಹೇಳಿದ್ವಿ. ಆದರೆ ಈಗ ಚುನಾವಣಾ ಆಯೋಗದ ಅಧಿಕಾರಿಗಳು ತಹಸೀಲ್ದಾರ್ಗಳು ಸುಮಾರು ಜನ ಏನು ಹೇಳ್ತಿದ್ದಾರೆ ಅಂದರೆ, ಆ ಥರ ಏನೂ ಮಾಡೋಕ್ಕೆ ಹೋಗಬೇಡಿ, ನೀವು 2002ರ ವೋಟರ್ ಲಿಸ್ಟನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಓಪನ್ ಮಾಡಿ ಇಟ್ಕೊಂಡಾಗ ಈಗ ಯಾರಾದರೂ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದಾರೆ, ಎಡಭಾಗದ ಕಾಲಮ್ ತುಂಬ್ತಿದ್ದಾರೆ ಅಂತಂದರೆ ಅವರು ಮತದಾರರ ಹೆಸರು ಅವ್ರ ಹೆಸರನ್ನೇ ಬರೀತಾರೆ, ಯಾಕೆಂದರೆ 2002ನೇ ಇಸ್ವಿನಲ್ಲಿ ಅವ್ರ ಹೆಸರಿತ್ತು. ಎರಡನೇದು ಎಪಿಕ್ ನಂಬರ್ ಇದ್ದರೆ ಬರೀತಾರೆ. ಮೂರನೇದು ಸಂಬಂಧಿಕರ ಹೆಸರಲ್ಲಿ ಅವ್ರು ಏನು ಬರೀಬೇಕಂತೆ ಅಂದರೆ, 2002ರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿನ ಮುಂದೆ ಯಾರ ಹೆಸರಿರ್ತದೆ ಅವ್ರು ಬರಿಬೇಕು. ಉದಾಹರಣೆಗೆ ಗಂಡಸರಾಗಿದ್ದರೆ ಸಾಮಾನ್ಯವಾಗಿ ಅವರ ಹೆಸರಿನ ಮುಂದೆ ಅವರ ತಂದೆಯ ಹೆಸರಿರ್ತದೆ, ಆ ಹೆಸರನ್ನ ಇಲ್ಲಿ ಬರಿಬೇಕು. 4ನೇ ಕಾಲಮಲ್ಲಿ ಅವ್ರು ನಿಮ್ಗೇನು ಸಂಬಂಧ ಅಂದರೆ ತಂದೆ ಅಂತ ಇರ್ತದೆ, ಅದನ್ನು ಬರಿಬೇಕು. ಹೆಣ್ಣು ಮಕ್ಕಳು ಈ ಒಂದು ಸೆಲ್ಫ್ ಕಾಲಮ್ನ ತುಂಬ್ತಾ ಇದ್ದರೆ ಸಾಮಾನ್ಯವಾಗಿ 2002ರ ಮತಪಟ್ಟಿಯಲ್ಲಿ ಅವರ ಹೆಸರಿನ ಮುಂದೆ ಅವರ ಗಂಡನ ಹೆಸರು ಇರ್ತದೆ. ಅವರು ಏನು ಮಾಡಬೇಕು, ತಮ್ಮ ಹೆಸರು ಬರೀತಾರೆ, ಗಂಡನ ಹೆಸರು ಬರೀತಾರೆ, ಮತ್ತು ಸಂಬಂಧ ಕಾಲಮಲ್ಲಿ ಅವರು ಅಲ್ಲಿ ವೋಟರ್ ಲಿಸ್ಟಲ್ಲಿ ಗಂಡ ಅಂತ ಇರೋದ್ರಿಂದ ಗಂಡ ಅಂತ ಬರಿಬೇಕಂತೆ. ಇದು ಒಂದು. ಇನ್ನೊಂದು, ಪ್ರೊಜಿನಿ ಮ್ಯಾಪಿಂಗು ಬಲಭಾಗದ ಕಾಲಮನ್ನು ಯಾರೆಲ್ಲ ತುಂಬ್ತಾ ಇದ್ದಾರೆ ಅವರು ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ತುಂಬಬೇಕು ಅಂದ್ಕೊಂಡಿದ್ದೀವಿ. ತಂದೆ ತುಂಬಿದವ್ರಿಗೆ ಏನು ಸಮಸ್ಯೆ ಆಗಲ್ಲ, ಅಲ್ಲಿ ರಿಲೇಷನ್ ತಂದೆ ಅಂತಲೇ ಬರ್ತದೆ, ಅವ್ರನ್ನ ಬಿಟ್ಬಿಡೋಣ. ಯಾರು ತಮ್ಮ ತಾಯಿ ಜೊತೆ ಪ್ರೊಜಿನಿ ಮ್ಯಾಪಿಂಗ್ ಮಾಡ್ತಾ ಇದ್ದೀರಿ ಅವರು ಗಮನಿಸಿ, 2002ರ ಪಟ್ಟಿಯನ್ನು ನೀವು ಓಪನ್ ಮಾಡಿ ಇಟ್ಕೊಂಡು ನೋಡಿ, ನಿಮ್ಮ ತಾಯಿ ಹೆಸರು ಬರೀತೀರಿ ಸರಸ್ವತಮ್ಮ, ಅವರ ಪಕ್ಕದಲ್ಲಿ ಸಂಬಂಧಿಕರ ಹೆಸರು ಇದೆಯಲ್ಲ, 2002ರ ಪಟ್ಟಿಯಲ್ಲಿ ಆ ತಾಯಿ ಮುಂದೆ ಗಂಡನ ಹೆಸರಿದೆಯಾ ಅಥವಾ ತಂದೆ ಹೆಸರಿದೆಯಾ ಚೆಕ್ ಮಾಡಿ. ಬಹುತೇಕರದು ಗಂಡನ ಹೆಸರಿರ್ತದೆ, ಅದೇ ಹೆಸರನ್ನು ಸಂಬಂಧಿಕರ ಹೆಸರಲ್ಲಿ ಬರಿಬೇಕಂತೆ. ಮತ್ತು ಸಂಬಂಧ ಕಾಲಮಲ್ಲಿ ಅಲ್ಲಿ ಗಂಡನ ಹೆಸರಿರೋದ್ರಿಂದ ಗಂಡ ಅಂತ ಬರಿಬೇಕಂತೆ. ವೋಟರ್ ಲಿಸ್ಟಲ್ಲೂ ಕೂಡ ಅದೇ ರೀತಿ ಇದೆ, ಅದೇ ರೀತಿ ತುಂಬಿ ಅಂತ ಚುನಾವಣಾ ಆಯೋಗದ ಅಧಿಕಾರಿಗಳು ನಿನ್ನೆಯಿಂದ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನು ದಯವಿಟ್ಟು ಯಾರು ಗೊಂದಲ ಮಾಡ್ಕೊಳ್ಬೇಡಿ. ಈ ಚುನಾವಣಾ ಆಯೋಗ ಏನು ಹೇಳಿದೆ ಅದನ್ನೇ ನಾವು ಫಾಲೋ ಮಾಡೋಣ. ನಮ್ಮ ವೋಟ್ ಏನಾದ್ರು ಅಪ್ಪಿತಪ್ಪಿ ನಾಳೆ ಬಿಟ್ಟು ಹೋದರೆ ಚುನಾವಣಾ ಆಯೋಗನೇ ಕಾರಣ. ಯಾಕೆ ಅಂದರೆ ನಾವು ಹೇಳ್ತಾ ಇದ್ದೀವಿ, ಇದನ್ನು ನೀವು BLOಗಳು ತುಂಬುವಾಗ ಯಾವ ರೀತಿ ತುಂಬ್ತಾರೆ ಅಂತಕ್ಕಂಥದ್ದನ್ನ ನಾವು ಕೇಳ್ತಾ ಇದ್ದೀವಿ ಭಾಳ ಸಲ. ಅವರು ಸರಿಯಾಗಿ ಉತ್ತರವನ್ನು ಕೊಟ್ಟಿಲ್ಲ. ಮತ್ತು ಆ BLO ತುಂಬಬೇಕಾದ್ರೆ ಮತದಾರನಿಗೆ ಏನು ಸಂಬಂಧ ಅಂತಲೇ ತುಂಬಬೇಕು ಅವರು, ಅದು ಹೆಂಗೆ ಗೊತ್ತಾಗ್ತದೆ?
ಏನೇ ಆಗಲಿ ಇದು ಸಮಸ್ಯೆ ಚುನಾವಣಾ ಆಯೋಗದ್ದು. ಆದರೆ ಚುನಾವಣಾ ಆಯೋಗ 2002ರ ಮತಪಟ್ಟಿಯಲ್ಲಿ ಯಾರ ಡೀಟೇಲ್ಸ್ ಹೆಂಗಿರ್ತದೋ ಹಂಗೆ ತುಂಬಿ ಇರೋದ್ರಿಂದ ನೀವು ಕೂಡ ಹಂಗೆ ತುಂಬಿ ಅಂತ ನಾವು ಒಂದು ಸಲಹೆಯನ್ನು ಕೊಡ್ತಾ ಇದ್ದೀವಿ. ಆದರೆ ನನ್ನ ಅಕ್ಕನ ಮಗಳು ದಿವ್ಯಾ ಅನ್ನೋರ್ದು ಏನು ಸಮಸ್ಯೆ ಆಗಿದೆ ಅಂದರೆ ಅವ್ರ ತಂದೆ ಜೊತೆಗೆ ಮ್ಯಾಪಿಂಗ್ ಮಾಡಿದ್ದಾರೆ. ಅವರ ತಂದೆ ಹೆಸರು ಬರೆದಿದ್ದಾರೆ, ಅವ್ರ ತಾತನ ಹೆಸರು ಬರೆದಿದ್ದಾರೆ. ಆದರೆ ಈ BLO ಆ್ಯಪಲ್ಲಿ ಅವ್ರು ನಮಗೆ ಸ್ಕ್ರೀನ್ಶಾಟ್ ಕಳಿಸಿದಾಗ ರಿಲೇಷನ್ಶಿಪ್ಪು ಅಲ್ಲಿ ಮದರ್ ಅಂತ ಬಂದಿದೆ. ಇದು ಹೆಂಗೆ ಏನು ಒಂದು ನಮಗೆ ಅರ್ಥ ಆಗ್ತಾ ಇಲ್ಲ. ಚುನಾವಣಾ ಆಯೋಗ ಭಾಳ ಕ್ಲಿಷ್ಟಕರವಾಗಿ ಮಾಡಿಟ್ಬಿಟ್ಟಿದೆ. ಈ ಎನ್ಯುಮರೇಷನ್ ತುಂಬತಕ್ಕಂಥದ್ದನ್ನ ಭಾಳ ಕ್ಲಿಷ್ಟಕರವಾಗಿ ಮಾಡಿಟ್ಟಿದೆ. ಹೀಗಾಗಿ ನಿಮಗೆ ಭಾಳಷ್ಟು ಜನ ಗೊಂದಲ ಇದೆ ಅಂತ ಫೋನ್ ಮಾಡಿದ್ದ ಕಾರಣಕ್ಕೋಸ್ಕರ ನಾವು ಈ ಒಂದು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀವಿ. ನಮಗೆ ಇನ್ನೊಂದು ಪ್ರಶ್ನೆ ಬರ್ತದೆ, ಈಗ ನಾನು ನನ್ನ ತಾಯಿ ಜೊತೆ ಮ್ಯಾಪಿಂಗ್ ಮಾಡ್ಕೊಳ್ದೇ ಇನ್ಯಾರೋ ಬೇರೆಯವ್ರ ಮನೆಯವ್ರ ಹತ್ರ ಮ್ಯಾಪಿಂಗ್ ಅವ್ರ ಹೆಸರು ಹಾಕ್ಬಿಟ್ರೆ ಈ ಚುನಾವಣಾ ಆಯೋಗದವ್ರು ಹೆಂಗೆ ಕಂಡುಹಿಡಿತಾರೆ? ಯಾಕೆಂದರೆ ಅಜ್ಜನೋ ಅಜ್ಜಿಯೋ ತಂದೆನೋ ತಾಯಿಯೋ ಇವನು ಯಾರ ಜೊತೆ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದಾನೆ ಅಂತ ಹೆಂಗೆ ಕಂಡುಹಿಡಿತಾರೆ? ನನಗಂತೂ ಗೊತ್ತಿಲ್ಲ ಅದಕ್ಕೇನು ಆಪ್ಷನ್ ಬಳಸ್ತಾರೆ ಅವರು ಅಂತ. ಆದರೆ ಒಟ್ಟಾರೆ ನೆನಪಿಡಿ ಸ್ನೇಹಿತರೆ, ಈ SIR ಅಂತಕ್ಕಂಥದ್ದು ಜನಸಾಮಾನ್ಯರಿಗೆ ತೊಂದರೆ ಕೊಡಲಿಕ್ಕೋಸ್ಕರ ಈ ರೀತಿ ಗೊಂದಲಗಳ ಗೂಡಾಗಿ ಮಾಡಿಟ್ಟಿದ್ದಾರೆ. ಹಾಗಾಗಿ ಆಗಸ್ಟ್ 5ರ ನಂತರ ನಮ್ಮ ಹೆಸರುಗಳು ಕರಡು ಮತದಾರರ ಪಟ್ಟಿಯಲ್ಲಿ ಬರದೇ ಇದ್ದರೆ ಅಥವಾ ಬಂದಿಯೂ ನಮಗೆ ನೋಟಿಸ್ ಕೊಟ್ಟರೆ ನಾವೆಲ್ಲರೂ ಕೂಡ ದಾಖಲೆಯನ್ನು ಕೊಡಬೇಕಾಗ್ತದೆ. ಈಗ ನಮ್ಮ ಅಕ್ಕನ ಮಗಳ ಉದಾಹರಣೆ ಹೇಳಿದೆ, ಅವ್ರದ್ದು ಎಲ್ಲ ಸರಿ ಇದೆ. ಅವ್ರ ತಂದೆ ಹೆಸರು 2002ರ ಲಿಸ್ಟಲ್ಲಿದೆ, ಕುಮಾರ ಅಂತ ಕರೆಕ್ಟಾಗಿದೆ. 2025ರ ವೋಟರ್ ಲಿಸ್ಟಲ್ಲೂ ಅವ್ರದ್ದು ಕುಮಾರನೇ ಇದೆ. ಅವ್ರದ್ದು ಏನೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ. ಆದರೂ ಕೂಡ ಅಲ್ಲಿ ಸಂಬಂಧದ ಕಾಲಮಲ್ಲಿ ಅವ್ರದ್ದು ಮದರ್ ಅಂತ ತಗೊಂಡಿರೋದ್ರಿಂದ BLO ಆ್ಯಪಲ್ಲಿ ಈಗ ನನ್ನ ಅಕ್ಕನ ಮಗಳು ದಾಖಲೆಯನ್ನು ಕೊಡಬೇಕಾಗ್ತದೆ. ಚುನಾವಣಾ ಆಯೋಗದ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಇಷ್ಟು ದಿನ ಹೇಳಿದ್ದು ಈ SIR ಜನವಿರೋಧಿಯಾಗಿದೆ, ಬಡವರ, ಹಿಂದುಳಿದವರ, ಮಹಿಳೆಯರ ವೋಟ್ಗಳನ್ನ ಕಿತ್ತಾಕ್ಲಿಕ್ಕೋಸ್ಕರನೇ ಈ SIR ತರ್ತಿದ್ದಾರೆ ಅಂತ ನಾವು ಸಾರಿ ಹೇಳ್ತಾ ಇದ್ವಿ. ಆದರೆ ದುರಾದೃಷ್ಟವಶಾತ್ ಸುಪ್ರೀಂ ಕೋರ್ಟ್ ಕೂಡ ಅದನ್ನು ಎತ್ತಿ ಹಿಡಿದಿರೋದ್ರಿಂದ ನಾವೀಗ SIRನಲ್ಲಿ ಭಾಗವಹಿಸಲೇಬೇಕು, ಎನ್ಯುಮರೇಷನ್ ಫಾರ್ಮ್ನ ತುಂಬಲೇಬೇಕು. ದಯವಿಟ್ಟು ನೀವೆಲ್ಲರೂ ತುಂಬಿ ಮತ್ತು ನೀವು ಆ ಸಂಬಂಧದ ಕಾಲಮ್ನ ಗೊಂದಲ ಮಾಡ್ಕೊಳ್ದೇ ವೋಟರ್ ಲಿಸ್ಟಲ್ಲಿ ಏನಿದೆ ಅದೇ ರೀತಿ ತುಂಬಿಕೊಡಿ ಮತ್ತು BLOಗಳಿಗೆ ಸಹಕಾರ ಕೊಡಿ. ಇನ್ನು ಕೆಲವರು ಕೇಳ್ತಾ ಇದ್ದಾರೆ, 2002ರ ಮತಪಟ್ಟಿಯಲ್ಲಿ ನಮ್ಮ ಸಂಬಂಧಿಕರದ್ದು ಯಾರ್ದೂ ಹೆಸರಿಲ್ಲ, ನಾವು ಯಾವ ರೀತಿ ತುಂಬಬೇಕು? 2002ರಲ್ಲಿ ನನ್ನ ಹೆಸರು ಇರಲಿಲ್ಲ, ನಮ್ಮ ಸಂಬಂಧಿಕರದ್ದು ಇರಲಿಲ್ಲ ಅಂದರೆ ಅವರು ಈ ಮೇಲಿನ ಏನು ಮ್ಯಾಪಿಂಗ್ ಕಾಲಮ್ಸ್ ಇದೆಯಲ್ಲ, ಎಡಗಡೆ ಮತ್ತು ಬಲಗಡೆ, ಅವೆರಡನ್ನೂ ಖಾಲಿ ಬಿಟ್ಟು ಕೆಳಗಡೆ ಕಾಲಮ್ಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತು, ಆಧಾರ್ ನಂಬರು, ಮೊಬೈಲ್ ನಂಬರು ಅವೆರಡು ಐಚ್ಛಿಕ ಕೊಟ್ಟರೆ ಕೊಡ್ಬೋದು. ಕೆಳಗಡೆ ತಂದೆ ಹೆಸರು, ತಾಯಿ ಹೆಸರು, ಸಂಗಾತಿ ಹೆಸರು, ಅವ್ರದ್ದು ಎಪಿಕ್ ನಂಬರ್ ಇದ್ದರೆ ಅದು ಹೇಳಿದ್ದಾರೆ, ಅವುಗಳನ್ನ ಬರೆದು ನೀವು ಎನ್ಯುಮರೇಷನ್ ಫಾರ್ಮ್ನ ತುಂಬಿಕೊಟ್ರೆ ನಿಮಗೆ ನೋಟಿಸ್ ಕೊಡ್ತಾರೆ. ಏನು 2002ರ ನೀವು ಯಾರದೇ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ. ಆಗ 2002ರದ್ದು ಯಾರ್ದು ಇಲ್ಲ ಅಂತೇಳಿ ನೀವು ದಾಖಲೆಗಳನ್ನ ಕೊಡಬೇಕಾಗ್ತದೆ. ನಿಮ್ಮ ತಂದೆ ತಾಯಿದು ಒಂದು ದಾಖಲೆ, ನಿಮ್ಮ ದಾಖಲೆಯನ್ನು ಕೊಡಬೇಕಾಗ್ತದೆ. ಆ ದಾಖಲೆಗಳನ್ನ ಈಗಲೇ ರೆಡಿ ಮಾಡಿಟ್ಕೊಳ್ಳಿ. ಧನ್ಯವಾದಗಳು.